ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಡು ರೋಡಲ್ಲೇ ಕಾರನ್ನ ನಿಲ್ಲಿಸಿ ಸ್ಟೈಲ್ ಆಗಿ ಸಿಗರೆಟ್ ಕೇಕ್. ಬೆಂಗಳೂರಲ್ಲಿ 2 ಮೊಬೈಲ್ ಶಾಪ್ ಸಿಬ್ಬಂದಿ ಕಿರಿಕ್ ತೆಗೆದಿದ್ದಾರೆ. ರಾಜಧಾನಿಯಲ್ಲಿ ಏನಿದು ಗೂಂಡಾಗಿರಿ? ನಡು ರೋಡಲ್ಲೇ ಕಾರನ್ನ ನಿಲ್ಲಿಸಿ ಸ್ಟೈಲ್ ಆಗಿ ಸಿಗರೇಟ್ ಅನ್ನ ಸೇದಿರುವಂತದ್ದು. ಬೆಂಗಳೂರಲ್ಲಿ 2 ಮೊಬೈಲ್ ಶಾಪ್ ಸಿಬ್ಬಂದಿ ಕಿರಿಕ್ ತೆಗೆದಿದ್ದಾರೆ. ರಾಜಧಾನಿಯಲ್ಲಿ ಏನಿದು ಗೂಂಡಾಗಿರಿ? ಗೃಹ ಸಚಿವರೇ ಕೊಡಿ ಟಾನಿಕ್. ನಡು ರಸ್ತೆಯಲ್ಲೇ ಹೊಡೆದಾಟ ಬಡಿದಾಟ, ದೊಣ್ಣೆಯಿಂದ ಹಲ್ಲೆ ಮಾಡಿಕೊಂಡಿರುವಂತದ್ದು. 2 ಮೊಬೈಲ್ ಶಾಪ್ ಮಾಲೀಕರು ಸಿಬ್ಬಂದಿಯಿಂದ ದಾಂಧಲೆ ಮಾಡಿದ್ದಾರೆ. ಇನ್ನು ಬಿಎಂಟಿಸಿ ಬಸ್ ಜೊತೆಗೆ ನೂರಾರು ವಾಹನಗಳಿಗೆ ಅಡ್ಡಿ ಮಾಡಿದ್ದಾರೆ. ನಡು ರೋಡಲ್ಲೇ ಕಾರ್ ಬ್ಯಾನೆಟ್ ಮೇಲೆ ಕೂತು ಸಿಗರೇಟ್ ಸೇದಿ ದರ್ಪವನ್ನ ಮೆರೆದಿದ್ದಾರೆ. ಮೇನ್ ರೋಡಲ್ಲಿ ಪಟಾಕಿಯನ್ನ ಹಚ್ಚಿ ದೌಲತ್ತನ್ನ ತೋರಿದ ಪುಂಡರು. 2 ಮೊಬೈಲ್ ಶಾಪ್ನವರ ಹುಚ್ಚಾಟಕ್ಕೆ ಜನ ಫುಲ್ ಶಾಕ್ ಆಗಿದ್ದಾರೆ. ರಾಜಾಜಿನಗರ 6ನೇ ಬ್ಲಾಕ್ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಘಟನೆ ನಡೆದಿದೆ. ಗುರುವಾರ ರಾತ್ರಿ 9ರ ಸುಮಾರಿಗೆ ಈ ಗಲಾಟೆ ನಡೆದಿರುವಂಥದ್ದು. ಈ ಪುಂಡರಿಗೆ ಬೆಂಗಳೂರು ಪೊಲೀಸರ ಭಯವೇ ಇಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ನಡು ರೋಡಲ್ಲೇ ಸಿಗರೇಟ್ ಅನ್ನ ಸೇತಾ ದರ್ಪವನ್ನ ಮೆರೆದಿದ್ದಾರೆ. ನಡು ರೋಡಲ್ಲೇ ಕಾರನ್ನ ನಿಲ್ಲಿಸಿ ಸ್ಟೈಲ್ ಆಗಿ ಸಿಗರೇಟ್ ಅನ್ನ ಸೇರಿರುವಂಥದ್ದು. 2 ಮೊಬೈಲ್ ಶಾಪ್ ಮಾಲೀಕರು ಸಿಬ್ಬಂದಿಯಿಂದ ದಾಂಧಲೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಇದು ಗುರುವಾರ ರಾತ್ರಿ ನಡೆದಿರುವಂತಹ ಘಟನೆ. ಸಾಕಷ್ಟು ಜನರು ಕೂಡ ಸೇರಿರುವಂಥದ್ದು. ಇನ್ನು ಆ ನಡು ರಸ್ತೆಯನ್ನೇ ಅಡ್ಡಗಟ್ಟಿದ್ದಾರೆ. ಸಾಕಷ್ಟು ಜನರಿಗೆ ಕೂಡ ತೊಂದರೆ ಆಗಿದೆ. ಬಿಎಂಟಿಸಿ ಬಸ್ ಜೊತೆಗೆ ನೂರಾರು ವಾಹನಗಳಿಗೆ ಅಡ್ಡಿ ಮಾಡಿದ್ದಾರೆ. ಮೇನ್ ರೋಡಲ್ಲಿ ಪಟಾಕಿಯನ್ನ ಹಚ್ಚಿ ದೌಲತ್ತನ್ನ ತೋರಿದ ಪುಂಡರು. ಇನ್ನು 2 ಮೊಬೈಲ್ ಶಾಪ್ನವರ ಹುಚ್ಚಾಟಕ್ಕೆ ಜನ ಫುಲ್ ಇಲ್ಲಿ ಶಾಕ್ ಆಗಿದ್ದಾರೆ. ಇನ್ನು 2 ಮೊಬೈಲ್ ಶಾಪ್ನ ಮಾಲೀಕರು ಹಾಗೂ ಸಿಬ್ಬಂದಿಗಳು ಇಲ್ಲಿ ಜಗಳ ಮಾಡ್ಕೊಂಡಿದ್ದಾರೆ. 2 ಮೊಬೈಲ್ ಶಾಪ್ನವರ ಹುಚ್ಚಾಟಕ್ಕೆ ಜನ ಫುಲ್ ಶಾಕ್ ಆಗಿದ್ದಾರೆ. ರಾಜಾಜಿನಗರ 6ನೇ ಬ್ಲಾಕ್ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಗುರುವಾರ ರಾತ್ರಿ 9ರ ಸುಮಾರಿಗೆ ನಡೆದಿರುವ ಗಲಾಟೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜಧಾನಿಯಲ್ಲಿ ಏನಿದು ಗೂಂಡಾಗಿರಿ? ಹಾಗಾದ್ರೆ ಹೇಳೋರು ಕೇಳೋರು ಯಾರು ಇಲ್ವಾ? ಹಾಗಾದ್ರೆ ಪೊಲೀಸರು ಹಾಗಾದ್ರೆ ಏನ್ ಮಾಡ್ತಾ ಇದ್ರು? ಈ ಪುಂಡರಿಗೆ ಬೆಂಗಳೂರು ಪೊಲೀಸರ ಭಯವೇ ಇಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಇಷ್ಟೆಲ್ಲ ಗಲಾಟೆ ಆದ್ರೂ ಕೂಡ ಅಲ್ಲಿ ಪೊಲೀಸರು ಬರ್ಲಿಲ್ವಾ? ಹಾಗಾದ್ರೆ ಈ ಪುಂಡರಿಗೆ ಪೊಲೀಸರ ಭಯವೇ ಇಲ್ವಾ ಅನ್ನೋ ಪ್ರಶ್ನೆ ಎತ್ತಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಉಲ್ಲಾಸ್, ಈಗ ಈ ನಡು ರಸ್ತೆಯಲ್ಲೇ ಕಾರನ್ನ ನಿಲ್ಲಿಸಿ ಸ್ಟೈಲ್ ಆಗಿ ಸಿಗರೇಟ್ ಅನ್ನ ಸೇರಿರುವಂತದ್ದು. ಈ ಪುಂಡರಿಗೆ ಇಲ್ಲಿ ಬೆಂಗಳೂರು ಪೊಲೀಸರ ಭಯವೇ ಇಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಏನ್ ಮಾಡ್ತಾ ಇದ್ರು? ಆ ಪೊಲೀಸರು ಬರಲೇ ಇಲ್ವಾ ಹಾಗಾದ್ರೆ ಅಲ್ಲಿ ಗಲಾಟೆ ನಡೆಯೋ ಸ್ಥಳಕ್ಕೆ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಇದು ರಾಜಾಜಿನಗರದ 6ನೇ ಬ್ಲಾಕ್ ಅಂದ್ರೆ ನವರಂಗ್ ಸಿಗ್ನಲ್ ನ ಬಳಿ ನಡೆದಿರುವಂತಹ ಘಟನೆ. ಅದು ಕೂಡ ಗುರುವಾರ ಸಂಜೆ ನಡೆದಿರುವಂತದ್ದು. ಈಗ ತಡವಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಅಂದ್ರೆ
2 ಮೊಬೈಲ್ ಅಂಗಡಿಗಳ ಮಾಲೀಕರ ನಡುವೆ ಮತ್ತೆ ಅಲ್ಲಿರುವಂತಹ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳ ನಡುವೆ ನಡೆದಿರುವಂತಹದ್ದು. ಒಂದು ಕಡೆ ನಡು ರಸ್ತೆಯಲ್ಲಿ ಕಾರಿನ ಬಾನೆಟ್ ಮೇಲೆ ಕೂತು ಸಿಗರೇಟ್ ಅನ್ನ ಸಹಿತ ಪಟಾಕಿಯನ್ನ ಹಚ್ಚುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಗಳಲ್ಲಿ ದೊಣ್ಣೆಗಳನ್ನ ಹಿಡಿದು ನಡು ರಸ್ತೆಯಲ್ಲೇನೆ, ಅದು ಮುಖ್ಯ ರಸ್ತೆಯಲ್ಲಿ ಹೊಡೆದಾಡ್ತಾ ಇರುವಂತದ್ದು ನಾವು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬೆಂಗಳೂರಿನಲ್ಲಿ ಪೊಲೀಸರು ಭಯನೇ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಒಂದ್ ಕಡೆ ಗೃಹ ಸಚಿವರು ಹೇಳ್ತಾರೆ, ಮಾತೆತ್ತಿದ್ರೆ ನಾವು ಕಾನೂನನ್ನ ಪಾಲನೆ ಮಾಡ್ತೀವಿ, ಯಾರು ಕೂಡ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅವ್ರ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಈ ವಿಡಿಯೋ ನಾನು ನೋಡ್ತಾ ಹೋಗೋದಾದ್ರೆ ಅದೆಲ್ಲದೂ ಕೂಡ ಸುಳ್ಳು. ಕಾನೂನಾಗಿರ್ಬೋದು, ಪೊಲೀಸರ ಭಯನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ವರ್ತನೆಯನ್ನ ಮಾಡಿದ್ದಾರೆ. ಸುಮಾರು 1-1.5 ಗಂಟೆಗಳ ಕಾಲ ಈ ರೀತಿಯಾದಂತ ಒಂದು ನಡು ರಸ್ತೆಯಲ್ಲಿ ಹೊಡೆದಾಟ ಆಗಿರ್ಬೋದು ಅಥವಾ ಬೇರೆ ವೆಹಿಕಲ್ ಗಳಿಗೆ ತೊಂದರೆಯನ್ನ ಮಾಡುವಂತ ಕೆಲಸಕ್ಕೆ ಇಬ್ಬರು ಮೊಬೈಲ್ ಅಂಗಡಿ ಮಾಲೀಕರು ಮುಂದಾಗಿದ್ದಾರೆ. ಸೊ ಈ ರೀತಿಯಾದ ನಡು ರಸ್ತೆಯಲ್ಲಿ ಹೊಡೆದಾಟವಂತದ್ದಾಗಿರ್ಬೋದು, ಮತ್ತೆ ಬಾನೆಟ್ ಮೇಲೆ ಕೂತು ಸಿಗರೇಟ್ ಅನ್ನ ಸಹಿತ ಪಟಾಕಿಯನ್ನ ಹಚ್ಚಿರುವಂತಹ ವಿಡಿಯೋ ಈಗ ಅಲ್ಲಿ ನಿವಾಸಿಗಳು ಸಾರ್ವಜನಿಕರು ವಿಡಿಯೋವನ್ನ ಮಾಡಿರುವಂತದ್ದು. ಕೂಡಲೇ ಇಂಥವ್ರ ವಿರುದ್ಧ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾದಂತಹ ಒಂದು ನಾನ್ಸೆನ್ಸ್ ಅನ್ನ ಕ್ರಿಯೇಟ್ ಮಾಡುವಂತರ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅವ್ರ ವಿರುದ್ಧ. ಯಾಕೆಂತಂದ್ರೆ ಇವ್ರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಿಲ್ಲ ಅಂತಂದ್ರೆ ನಾಳೆ ಮತ್ತೊಬ್ರು ಇದೇ ರೀತಿಯಾದಂತಹ ಒಂದು ದುರಾವರ್ತನೆಯನ್ನ ತೋರಿಸ್ತಾರೆ. ಸೊ ಹೀಗಾಗಿ ಈ ರೀತಿಯಾದಂತಹ ದುರಾವರ್ತನೆ ತೋರಿಸ್ತಿರೋರ ವಿರುದ್ಧ ನೀವು ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ಮನವಿಯನ್ನ ಬೆಂಗಳೂರಿನ ಜನರು ಮಾಡ್ತಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.